ಲೆಟ್ಸ್ ಗೋ. ನಾನು ತೋರ್ಸಕೊಳ್ತಿರೋ ಪ್ಲೇಸ್ ಬಂದ್ಬಿಟ್ಟು ಓರಿಯನ್. ಅದು ಹಿಸ್ಟ್ರಿ ಯಾರೂ ತಿಳಿಸ್ಕೊಂಡ್ಬಿಟ್ಟಿಲ್ಲ. ಓರಿಯನ್ ಹಿಸ್ಟ್ರಿ ನಾನೇ ಫಸ್ಟ್ ಟೈಮ್ ತಿಳಿಸ್ಕೊಂಡ್ಕೊಡಕ್ಕೆ ಹೊರಡ್ತಾ ಇದ್ದೆ. ಓರಿಯನ್ ಮಾಲ್ಗೆ ಇಬ್ಬರು ಓನರ್ ಇರೋದು. ಓರಿಯನ್ ಮಾಲ್ ಪಕ್ಕದಲ್ಲಿ ಯಾಕೆ ಇಸ್ಕಾನ್ ಬಂತು ಅಂತ ಯಾರಾಗ ಅಲ್ಲೊಂದು ಗುಟ್ಟಿದೆ. ಅದೇ ಇದು 2011 ಕಟ್ಟಿರೋದು. ಹಾಂ ಬ್ರಿಗೇಡ್ ಗ್ರೂಪ್ಸ್ ಅವರು. ಹಾಂ 3,000ಕ್ಕಿಂತ ಜಾಸ್ತಿ ಜನ ಕೆಲಸ ಮಾಡ್ತಾರಂತೆ. ಎಂಪ್ಲಾಯ್ ದುಡುಕಿ ಇತಿಹಾಸನ ಸೃಷ್ಟಿಸೋಕ್ಕಾಗಲ್ಲ. ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್. ಅವನಿಗೆ ಹೋಗ್ತಿದ್ದ ದಾರಿ ಬಗ್ಗೆ ಗೊತ್ತಿರಲಿಲ್ಲ. ಬಂದಿದೆ, ಹೆವಿ ಲೇಟ್ ಆಯಿತು. ಹಂಗಂತ ನೀವು ವಿಡಿಯೋ ನೋಡಿದರೆ ಕೈ ಕೊಡಬೇಡಿ. ಆದಷ್ಟು ವಿಡಿಯೋ ಮೇಲಕ್ಕೆ ಕೆತ್ಬಿಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿಬಿಡಿ ಅಷ್ಟೇ. ನನ್ನ ಮಾತು ಕೇಳ್ತೀಯ ನೀನು? ಅಪ್ಪ, ನಾವು ಮಿಡಲ್ ಕ್ಲಾಸ್ ಅಲ್ವಾ? ಈಗ ದೇವ್ರು ನಮ್ಗೇನೋ ಕೊಟ್ಟಿದ್ದಾರೆ, ಅದನ್ನ ಇನ್ನೊಬ್ರಿಗೆ ಕೊಟ್ರೆ ಏನೂ ಆಗಲ್ಲ. ಗೊತ್ತಾಯ್ತು? ನಾನು ಯಾವುದಾದ್ರೂ ಹೋಗ್ಬಿಟ್ಟು ಪ್ಲೇಸ್ಗಳು ತೋರಿಸ್ತೀನಿ. ನಮ್ಮ ಬೆಂಗಳೂರು ಫೇಮಸ್ ಆಗಿರೋ ಪ್ಲೇಸ್ ಒಂದೈತೆ. 45% ಅದರಿಂದನೇ ಬೆಂಗಳೂರು ಫೇಮಸ್ ಆಗಿದ್ದು. ಅದು ನಮ್ಮ ಓರಿಯನ್ ಮಾಲ್. ಅದು ಈಚೆ ಕಡೆ ನೋಡೋಕ್ಕೆ ಫಿಗರು, ಆದರೆ ಒಳಗಡೆ ನೋಡಬೇಕು ಅಂದರೆ ಡಮ್ ಡಮ್. ನೀವು ಅರ್ಥ ಮಾಡ್ಕೊಂಬಿಡಿ. ಬರೀ ಇಂಥದೇ. ಓರಿಯನ್ ಮಾಲು ಫಸ್ಟ್ ಆಫ್ ಆಲು ಹೆಂಗೆ ಫೇಮಸ್ ಆಯಿತು ಆ ಕಾಲದಲ್ಲಿ, ಇದನ್ನು ಯಾರು ಓಪನಿಂಗ್ ಮಾಡಿದ್ರು ಬಂದು ಅಂತ ಗೊತ್ತಾ? ಬ್ಯೂಟಿಫುಲ್ ಪಾಯಿಂಟ್. ಅದನ್ನ ಓಪನ್ ಮಾಡಿದ್ದು ಬ್ರಿಗೇಡ್ ಗ್ರೂಪ್ಸ್. ಓರಿಯನ್ ಮಾಲಲ್ಲಿ ಇರೋದು 4 ಬಾಗಿಲು, ಆಯಿತಾ? ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಅದು 4 ಬಾಗಿಲು ಐತೆ ಓರಿಯನ್ ಮಾಲಲ್ಲಿ ಅಂತ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆ ಕಾಲದಲ್ಲಿ ಅದನ್ನೆಲ್ಲ ಐಡಿಯಾ ಮಾಡೇ ಕಟ್ಟಿರೋದು. 4 ಟೈಪ್ ಆಫ್ ಡೋರ್ಸ್, 4 ಥರ ಡೋರು ಒಂದೇ ಒಂದು ಡೋರ್ಗೆ. ಕನ್ಫ್ಯೂಷನ್ ಜಾಸ್ತಿ ಆಯ್ತಲ್ಲ, ನಾನೇ ಕನ್ಫ್ಯೂಸ್ ಆಗ್ತೀನಿ. ಕ್ವಶನ್ಸೇ ಜಾಸ್ತಿ ಕನ್ಫ್ಯೂಷನಲ್ಲಿದೆ. ಒಬ್ಬ ಮನುಷ್ಯನಲ್ಲಿ 4 ಯೋಚನೆಗಳು ಇದ್ದೇ ಇರುತ್ತೆ. ತಿಳ್ಕೊಂಡ್ಬಿಡಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಓರಿಯನ್ ಇತಿಹಾಸ ಗೊತ್ತಾ? ಬೇರೆ ಸ್ಟೇಟಲ್ಲಿರೋರಿಗೆ, ಬೇರೆ ರಾಜ್ಯದಲ್ಲಿರೋರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಈ ವಿಡಿಯೋನ ಸಿಕ್ಕಿದ್ರೆ ಅವ್ರು ಚೆಕ್ ಮಾಡಿ ಬರ್ತಾರೆ ಈ ವಿಡಿಯೋಯಿಂದ. ಅದಕ್ಕೋಸ್ಕರ ನಾನದು ಬ್ಲಾಗ್ ಮಾಡ್ತಾಯಿರೋದು. ನಮ್ಮ ಸ್ಟೇಟಲ್ಲಿರೋರು, ಬೆಂಗಳೂರಲ್ಲಿರೋರು ಎಲ್ಲ ನೋಡ್ಬಿಟ್ಟಿರ್ತೀರ ಅದನ್ನು, ಆದರೆ ಎಷ್ಟೊಂದು ಪಾಯಿಂಟ್ಸ್ಗಳು ನಿಮಗೆ ಗೊತ್ತಿರಲ್ಲ. ಇದು ಆಕ್ಚುಲಿ ಚೆನ್ನಾಗಿ ಆಯಿತಾ? ಓರಿಯನ್ ಮಾಲ್ ಇತಿಹಾಸ ತಿಳಿಸ್ಕೊಂಡು ಕೊಡ್ತೀನಿ ಬನ್ನಿ. ಅದು ನೆಗೆಟಿವ್ನೂ ಇದೆ, ಸ್ವಲ್ಪ ಪಾಸಿಟಿವ್ನೂ ಇದೆ. ಸತ್ಯ ಹೇಳ್ತಿದ್ರೆ ನಾವು ಅದನ್ನು ಕೇಳೇ ಇಲ್ಲ. ಏನೋ ಹೇಳ್ತಾರೆ ಇವನು ಅಂತ ಕೊನೆಗೆ ನಿಮ್ಗೆ ಕರೆಕ್ಟ್ ಅನಿಸುತ್ತೆ. ಆದರೆ ಅದೇ ಜಾಗದಲ್ಲಿ ಯಾಕೆ ಇಸ್ಕಾನ್ ಬಂತು ಅಂತ ಗೊತ್ತಾ? ಫಸ್ಟ್ ಆಫ್ ಆಲು ಅಲ್ಲೊಂದು ಮ್ಯಾಟ್ರ್ ಐತೆ. ಓರಿಯನ್ ಮಾಲ್ ಪಕ್ಕದಲ್ಲಿ ಯಾಕೆ ಇಸ್ಕಾನ್ ಬಂತು ಅಂತ ಯಾರಿಗಾನ ಥಿಂಕ್ ಮಾಡಿದ್ದೀರಾ? ಅಲ್ಲೊಂದು ಗುಟ್ಟಿದೆ. ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್. ಅದನ್ನ ನಾನು ಓರಿಯನ್ ಮಾಲ್ ಇಸ್ಕಾನ್ ಹತ್ರನೇ ಹೇಳ್ತೀನಿ. ಬ್ಯೂಟಿಫುಲ್ ಪಾಯಿಂಟ್. ಹಾಯ್, ಓರಿಯನ್ ಮಾಲ್ ಬಗ್ಗೆ ಇದ್ರೆ ಹೇಳೋ ಏನಾರ? ಓರಿಯನ್ ಮಾಲ್ ಅದೇ ಇದು 2011 ಕಟ್ಟಿರೋದು. ಹಾಂ ಬ್ರಿಗೇಡ್ ಗ್ರೂಪ್ಸ್ ಅವರು. ಹಾಂ 3,000ಕ್ಕಿಂತ ಜಾಸ್ತಿ ಜನ ಕೆಲಸ ಮಾಡ್ತಾರಂತೆ. ಎಂಪ್ಲಾಯೀಸು ಮಾಲ್ ಒಳಗಡೆ ಆಚೆ ಕಡೆ ಸೇರಿ. ವಾ, ಆಯ್ತಾ? ಓರಿಯನ್ ಮಾಲ್ ಎಂಪ್ಲಾಯೀಸ್. ಆಮೇಲೆ ಇದು ಸ್ವಲ್ಪ ಫಾರಿನ್ ಕಂಟ್ರಿಲೂ ಫೇಮಸ್ ಆಗಿರೋ ಮಾಲ್. ಯಾಕಂದ್ರೆ ಓನರ್ ಬಂದ್ಬಿಟ್ಟು ಒಬ್ಬ 5-6 ಜನ ಓನರು. ಅಲ್ಲಿ ಒಬ್ಬ ಫಾರಿನಲ್ಲಿ ಇರೋನು. ಇದೇ ಓರಿಯನ್ ಮಾಲ್ ಅವರು ಫಾರಿನಲ್ಲೂ ಬೇರೆ ಥರ ಸೆಟಪಲ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕೊಂಡಂತೆ. ಪ್ಲಾನಿಂಗಲ್ಲಿ ಇದೆ ಅದು. ಎಸ್, ಟೆಲ್ ಮಿ. ಆ ಥರ ಪ್ಲ್ಯಾನಿಂಗಲ್ಲಿ ಅವರೇ. ನಮಗೆಲ್ಲ ಗೊತ್ತಾಗೋಯ್ತು. ಓರಿಯನ್ ಮಾಲ್ಗೆ ಯಾಕೆ ಓರಿಯನ್ ಮಾಲ್ ಅಂತ ಹೆಸರು ಬಂತು ಗೊತ್ತಿಲ್ಲ. ಓರಿಯಾ ಬಿಸ್ಕೆಟ್ಗೂ ಮತ್ತು ಓರಿಯನ್ ಮಾಲ್ಗೂ ಸಂಬಂಧ ಇದೆ. ಹೌದಾ? ಸಮಥಿಂಗ್ ಇಸ್ ರಾಂಗ್. ನಾನು ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚ್ಚರ ನನ್ನ ಮಗ. ಅಫ್ಕೋರ್ಸ್ ಅದನ್ನ ಓರಿಯನ್ ಮಾಲಲ್ಲೇ ಹೇಳ್ತೀನಿ. ಇದು ಆಕ್ಚುಲಿ ಚೆನ್ನಾಗಿ. ಓಕೆನಾ? ಓರಿಯಾ ಬಿಸ್ಕೆಟ್ ಯಾವಾಗ ಲಾಂಚ್ ಆಗಿದ್ದು? 2011. ಓರಿಯನ್ ಮಾಲ್ ಲಾಂಚ್ ಆಗಿದೆ ಯಾವಾಗ? 2011. ಅಲ್ಲೊಂದು ಲಾಜಿಕ್ ಇದೆ.
ಮಗ ಓರಿಯನ್ ಮಾಲ್ ಏನಕ್ಕೆ ಸ್ಪೆಷಲು ಟೆಲ್ಮಿಡಾ ಗೊತ್ತಿಲ್ಲ. ಅದು ಸ್ಪೆಷಲ್ಲು ಬಂದು ಫೇಸ್ ವಾಶ್ ಮಾಡಿಸ್ತಾರಲ್ಲ ಹುಡುಗಿರು, ಅದಕ್ಕೆ ಸ್ಪೆಷಲು. ಇದು ಇದು ಆಕ್ಚುಲಿ ಚೆನ್ನಾಗಿ ಓಹೋ, ಬ್ಯೂಟಿ ಪಾರ್ಲರ್ ಯಸ್ ಸಲೂನ್. ಯಸ್ ಶಾಪಿಂಗ್. ಓರಿಯನ್ ಮಾಲಲ್ಲಿ ನಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಅದು ಅಲ್ಲೇ ಹೇಳೋಣವ, ಓರಿಯನ್ ಮಾಲಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಆಯ್ತಾ, ಇಲ್ಲೇ ಹೇಳಿದ್ರೆ ಚೆನ್ನಾಗಿರ. ನನಗಿದ್ರ ಒಂಥರ ಸಂತೋಷ. ಆಯ್ತಾ? ಯಾವುದು ಗೊತ್ತಾಯ್ತು ಮೂವಿದು. ಹೌದಾ, ಸೀನಿಯರ್ ಮುಂದೆ ಹೋಗ್ಬೇಕಪ್ಪ. ಎಗ್ರೋಯ್ತಾರ. ಹಾಂ, ನಾವು ಜೂನಿಯರ್ ಹಿಂದೆನೇ ಬಂದ್ಬಿಡೋಣ. ಯಾವತ್ತೇದು ಸೀನಿಯರ್ ಮುಂದೆ ಜೂನಿಯರ್ ಹಿಂದೆನೇ ನಾವು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಸೀನಿಯರ್ ಆಗೋಣ. ಕನ್ಫ್ಯೂಷನ್ ಜಾಸ್ತಿ ಆಯ್ತಲ್ಲ, ನಾನೇ ಕನ್ಫ್ಯೂಸ್ ಆಗ್ತೀನಿ. ಕ್ವಶನ್ಸೇ ಜಾಸ್ತಿ ಕನ್ಫ್ಯೂಷನಲ್ಲಿದೆ. ಅಷ್ಟೇ ಲೈಫಲ್ಲಿ ಮತ್ತೆ ಜಾಬಲ್ಲಿ ವ್ಯತ್ಯಾಸ. ಅರ್ಥ ಆಯ್ತಾ? ಯಾರು ಮೊದಲೇ ಗೆದ್ದಿದೆ. ಗಜಿನಿ ಏ ಲೋಫರ್, ಗಜಿನಿ ಅಲ್ಲ ಕಣ, ರಜಿನಿ ಅದು. ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಸಿಂಗಲ್ ತಲೆ ಇಟ್ಕೊಂಡು 10 ತಲೆ ಯೋಚನೆ ಮಾಡೋ ದರ್ಶನ. ಹೆಂಗೈತೆ ಮಗ ಬಿಲ್ಡಪ್ಪು? ಸಬ್ಸ್ಕ್ರೈಬರ್ಸ್ ಯಾಕೆ ಕುಡಿತಾರೆ ಇವಾಗ ನನಗೆ ಇಲ್ಲಿ ಒಂದೇ ಗಾಯಸ್. ಲೈಫಲ್ಲಿ ಹೆಂಗಿರ್ಬೇಕಂದ್ರೆ ಗಾಯಸ್, ಕಷ್ಟನೂ ಬರುತ್ತೆ ಖುಷಿನೂ ಬರುತ್ತೆ ಲೈಫಲ್ಲಿ. ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಗಾಯಸ್ ಲೈಫ್. ಸರ್ ಜಡಿರಿ ಸರ್, ಹೋಲ್ಸೇಲ್ ಆಗಿ ಆಟೋಗ್ರಾಫ್ ಜಡಿರಿ ಸರ್. ಒಳ್ಳೆ ಕಂಟೆಂಟಲ್ಲಿ ಬರ್ತಾಯಿದ್ದೀನಿ ಗಾಯ್ಸ್. ಇಷ್ಟು ಕಂಟೆಂಟು ಇದಕ್ಕೂ ಡಬಲ್ ಇರುತ್ತೆ. ಈ ಬ್ಲಾಗಲ್ಲಿ ನಾನು ಬಿಟ್ಕೊಡಲ್ಲ ಆಯಿತಾ. ಅದು ಈ ಬ್ಲಾಗ್ ಎಂಡಿಂಗಲ್ಲಿ ಹೇಳ್ತೀನಿ ನೆಕ್ಸ್ಟ್ ಕಂಟೆಂಟು ಯಾವ ಪ್ಲೇಸು ಅಂತ ಕ್ಲೂ ಕೊಡ್ತೀನಿ. ನನಗಿದ್ರ ಒಂಥರ ಸಂತೋಷ. ನಮ್ಮ ಹಳೆ ಏರಿಯಾ ಗಾಯ್ಸ್. ಸುವರ್ಣ ಕಾಲೇಜ್ ಇಲ್ಲಿಗೆ ಬಂದು ಸಾಯಿ ಅಂತಿದ್ದಾರೆ. ಓ ಯು ಆರ್ ಮ್ಯಾಡ್, ಓನ್ಲಿ ಮ್ಯಾಡ್. ವಾಟ್ ರಾಡ್? 2000 rupees. Back side. Wow! Wow! Oh my God! Oh my God! Oh my God! Why only my old area? Oh, he's creative. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. Stupid nonsense, cultivity, man and women's. ಬ್ಯೂಟಿಫುಲ್ ಪಾಯಿಂಟ್. ISRO direct linking Jalali Press. Oh, what a brilliant man! Wow! ನಿಜ ಜೀವನದಲ್ಲೂ ವಿಚಿತ್ರನ? ಸಿನಿಮಾದಲ್ಲಿ ಚಿತ್ರ ಕ್ಯಾರೆಕ್ಟ್ರು, ನಿಜ ಜೀವನದಲ್ಲಿ ವಿಚಿತ್ರ ಕ್ಯಾರೆಕ್ಟ್ರು. ನಿನ್ನ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಳಕ್ ಆಗ್ತಿಲ್ವಲ್ಲಯ್ಯ. Wow! ನಾವು ನೀವು ಸೀಮೆಣ್ಣೆ ಹಾಕೊಂಡು ಹೊಡ್ಸ್ತವನೆ. ಇಂಥ ದೇಶ, ಇಂಥ ಜನ ಯಾವ ಪ್ರಪಂಚದಲ್ಲಿ ಸಿಗ್ತಾರೆ? ಕಲ್ಬರ್ಕೆ Kalburgi oil. Kalburgi oil using the petrol. Yes. Oh my God. ಜಾಟ್ ಜಾತ್ರೆ ಲೈಟ್ ಇಂಡಿಕೇಟರ್. Wow, ಜಾತ್ರೆ ವೆಹಿಕಲ್. ತಗೊಳ್ಳಿ ಸರ್, ಜಡಿರಿ ಸರ್, ಹೋಲ್ಸೇಲ್ ಆಗಿ ಆಟೋಗ್ರಾಫ್ ಜಡಿರಿ ಸರ್. ಸೊ ಈ ಕೋಟ್ರಸ್ ಅವಾಗಿಂದನೂ ಜಮಾನಿನ ಹಂಗೆ ಇದ್ ಗುರು. ಇಲ್ಲೊಂದು ಕೋಟ್ರಸ್ ಐತೆ. ಹಾಂ, ಪೊಲೀಸ್ ಕೋಟ್ರಸ್. ಇದೊಂದು ಚೇಂಜ್ ಆಗಿಲ್ಲ. ನಂದಿನಿ ಲೇಔಟ್ ಇದು. ಇದು ಏನಕ್ಕೆ ಚೇಂಜ್ ಆಗಿಲ್ಲ? ಓಕೆ, ಗೌರ್ಮೆಂಟ್ದು. ನಂದಿನಿ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದಾಗ ಮಾತಾಡ್ತೀಯ ನೀನು. ಲೇಔಟ್ ಇದು. ಹ್ಞೂ, ನಂದಿನಿ ಲೇಔಟ್ ಈ ಕಡೆ ಬರುತ್ತೆ. ನಂದಿನಿ ಲೇಔಟ್ಗೆ ಸೇರುತ್ತಿದ್ದು ಸ್ವಲ್ಪ. ಅದಕ್ಕೆ ಇದು ಜಾಗ ಚೇಂಜ್ ಆಗಲಿಲ್ಲ. ಗೌರ್ಮೆಂಟ್ ಜಾಗ ಅಲ್ವಾ, ಅದು ಹೊಸ ವಿಷಯ. ಬಿಲ್ಡಿಂಗ್ ಒಂದೊಂದ್ ಕಡೆ ದಿಕ್ಕಲ್ಲವೇ. ಇದು ಇದು ಆಕ್ಚುಲಿ ಚೆನ್ನಾಗಿ. ಅದೇ ಥರ ಮಗ ಶಿವಭಕ್ತನ ಮದ್ವೆ ಕಣ. ನಮ್ಮ ಶೋಭಕ್ಕ ಮಗ ಕಾಡು ತಂದಿಲ್ಲ ಮಗ. ಎಲ್ಲಾದ್ರೂ ಬಿಡ್ತಾರೆ. ತಗೊಳ್ಳಿ ಸರ್, ಜಡಿರಿ ಸರ್, ಹೋಲ್ಸೇಲ್ ಆಗಿ ಆಟೋಗ್ರಾಫ್ ಜಡಿರಿ ಸರ್. ನಮ್ಮ ಶೋಭಕ್ಕ ಅಲ್ವಾ, ಬಿಟ್ಟೇ ಬಿಡ್ತಾರೆ. ಶಿವಭಕ್ಕ ಮೊನ್ನೆ ಬಂದಿದ್ದಪ್ಪ ಮನೆ ಹತ್ರ. ಹೌದಾ? ನೀನು ಇರ್ಲಿಲ್ಲ ಮತ್ತೆ. ಹೌದಾ? ನಿಂಗೂ ಕಾರ್ಡ್ ಕೊಡು ಅಂತ ನನಗೆ ಕೊಡ್ತೀಯ ಅಂತ. ವಾ, ನನಗೆ ಕೊಟ್ಟಿಲ್ಲ ಗುರು, ನಾನು ಬರಲ್ಲ ಹೋಗುರು. ಬ್ಯೂಟಿಫುಲ್ ಪಾಯಿಂಟ್. ಮಗ ಓರೇನ್ ಮಾಲ್ಗೆ 4 ಬಾಗಿಲು ಇದೆಯಲ್ಲ, ಅದೇ ಥರ 4 ರೋಡ್ ಇದೆ. ಅದು ಥಿಂಕ್ ಮಾಡಿ ಅಲ್ಲಿ ಓರೇನ್ ಮಾಲ್ ಕಟ್ಟಿರೋದು ಆ ಕಾಲದಲ್ಲಿ. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚ್ಚರ ನನ್ನ ಮಗ ಆಯ್ತಾ?
ಅದು ಎಲ್ಲ ಆ ಸ್ಪಾಟಲ್ಲಿ ಇರ್ತೀನಿ. ಅಲ್ಲಿ ಎಷ್ಟೋ ವಿಷಯಗಳು ಹೇಳ್ಬೇಕು, ಬೇಜಾನ್ ವಿಷಯಗಳೈತೆ ಅದ್ರದ್ದು ನಮ್ಮ ಓರಿಯನ್ ಮಾಲ್ ಬಗ್ಗೆ. ಅದು ಅರ್ಧ ನೆಗೆಟಿವ್ ಇದೆ, ಅರ್ಧ ಪಾಸಿಟಿವ್ ಇದೆ. ಎರಡೂ ಮಾಡಿರೋದು ಆ ಓನರ್. ಹೌದು ಇಲ್ಲಿಯ ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಇದೇ ನಮ್ಮ ಲಕ್ಷ್ಮಿ ಲೇಔಟ್ ಬಂತು. ಇನ್ನೇನು ನಿಯರ್ ಬೈ ಮಾಲ್. ಓ ಮೈ ಗಾಡ್, ಇವಾಗ ಕಾಪಾಡಿರೋದು ನಮ್ಮ ಅಪ್ಪು ಬಸ್ ಎದುರುಗಡೆ ನೋಡು. ಪರಮ ಶ್ರೇಷ್ಠವಾದ ಆತ್ಮ ನಮ್ದಾದ್ರೆ ಪರಮಾತ್ಮ ನಮ್ಮೊಳಗೆ ಇರ್ತಾನೆ. ಮಹಾಲಕ್ಷ್ಮಿ ಲೇಔಟ್ಗೆ ಗೊತ್ತೇ? ಅಯ್ಯೋ, ಏನಾಗಿದೆ ಈ ನಗರಕ್ಕೆ? ಎಲ್ಲಿ ನೋಡಿದ್ರು ಪ್ರಶ್ನೆಯೇ ಪ್ರಶ್ನೆ. ಗೊರ್ಗುಂಟೆ ಪಳ್ಳಿ ಸ್ಟ್ರೈಟ್ ಹೊಡೆದು ಗೋವರ್ಧನಿಂದನೇ ಬರ್ಬೋದಿತ್ತಲ್ಲ. ಅವಾಗ ಹೆಲ್ಮೆಟ್ ಪ್ರಾಬ್ಲಮ್ ಗುರು. ಓಕೆ ಓಕೆ ಓಕೆ, ಪೊಲೀಸ್ ಪ್ರಾಬ್ಲಮ್. ಅಂಡರ್ಸ್ಟ್ಯಾಂಡ್. You understanding? Yes, Gandhi Road. Yes. My thinking. I am God. God is great. Wow, photo shoot. Wow, photo shoot. Oh my God. I'm not thinking this. ನೀವು ಎತ್ತಬೇಕು ಗೈಸ್ ನನ್ನ ಮೇಲಿಕ್ಕೆ, ತಪ್ಪಕ್ಕಂತಾಗೆ ಕೆಳಕ್ಕೆ ಹಾಕ್ಬಾರ್ದು. ಚಿತ್ರ ಕ್ಯಾರೆಕ್ಟರ ನಿಜ ಜೀವನದಲ್ಲೂ ವಿಚಿತ್ರನ? ಸಿನಿಮಾದಲ್ಲಿ ಚಿತ್ರ ಕ್ಯಾರೆಕ್ಟ್ರು, ನಿಜ ಜೀವನದಲ್ಲಿ ವಿಚಿತ್ರ ಕ್ಯಾರೆಕ್ಟರ್. ನಿಮ್ಮ ಸಪೋರ್ಟ್ ನನಗೆ ಐತೆ ಅಂತ ತಿಳ್ಕೊಂಡಿದ್ದೀನಿ. ನಮ್ಮ ಬೆಳೆಸ್ಬೇಕು ಗೈಸ್ ನೀವು. ಬ್ಯೂಟಿಫುಲ್ ಪಾಯಿಂಟ್. ಎಲ್ಲ ನಿಮಗೋಸ್ಕರ ನಾನು ಮಾಡ್ತಾ ಇರೋದು. ನಮಗೆ ಒಂದು ನಿಮ್ಮಿಂದ ಪ್ರೀತಿ ಸಾಕು. ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಳ್ಳೆ ಗುಣ, ಒಳ್ಳೆ ನಡತೆ, ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತಿಕೆ. ನಮ್ಮಿಂದ 4 ಜನಕ್ಕೆ ಒಳ್ಳೇದಾದ್ರೆ ಅದು ಸಾಧನೆ. ಒಂದೇ ಒಂದು ಸಬ್ಸ್ಕ್ರೈಬ್, ಒಂದೇ ಒಂದು ಪ್ರೀತಿ, ಒಂದೇ ಒಂದು ಲೈಕ್, ಕಮೆಂಟ್, 3 ಮಾಡ್ಕೊಂಬಿಡಿ. 3 ಮಾಡಿಬಿಡಿ. ನನಗೆ ಎಕ್ಸ್ಪೆಕ್ಟೇಷನ್ ಅದನ್ನು ನಮ್ಮ ಜನರಿಂದ ನೋಡ್ತಾ ಇದ್ದೀನಿ. ರೋಡ ಅದೇ ಯಶವಂತಪುರ ಅಲ್ಲ. ಏನೋ ಹೇಳೋದು ಇಂಥ ಟೈಮಲ್ಲಿ ಯಾವನಿಗೆ ಗೊತ್ತು. ನಮ್ಮ ಹಳೆ ಹಾಡು ಇದೇ ಮೆಟ್ರೋ ಸ್ಟೇಷನ್, ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್. ಹೌದಾ? ಓ ಮೈ ಗಾಡ್, ಐ ನಾಟ್ ಥಿಂಕಿಂಗ್ ಇಸ್ ಕ್ಯಾರೆಕ್ಟರ್. ಚಿತ್ರ ಕ್ಯಾರೆಕ್ಟರ ನಿಜ ಜೀವನದಲ್ಲೂ ವಿಚಿತ್ರನ? ಸಿನಿಮಾದಲ್ಲಿ ಚಿತ್ರ ಕ್ಯಾರೆಕ್ಟ್ರು, ನಿಜ ಜೀವನದಲ್ಲಿ ವಿಚಿತ್ರ ಕ್ಯಾರೆಕ್ಟ್ರು. ನಿನ್ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಳಕ್ ಆಗ್ತಿಲ್ವಲ್ಲ? ನಾನು ಅವರಲ್ಲಿ ಆಟಿಟ್ಯೂಡ್ ನನಗೆ ಬ್ಲಾಗರು. ಬ್ಯೂಟಿಫುಲ್ ಪಾಯಿಂಟ್. ಒಳ್ಳೆ ಮರ್ಯಾದೆ ಕೊಡ್ತೀಯ ಮಗ ಇವತ್ತು. ನೀನು ಓರಿಯನ್ ಮಾಲ್ ನೋಡಕ್ ಬಂದಿದ್ಯಾ, ಫಿಗರ್ ನೋಡಕ್ ಬಂದಿದ್ಯಾ? ಫಿಗರ್ ತಗೊಳ್ಳಿ ಸರ್, ಜಡಿರಿ ಸರ್, ಹೋಲ್ಸೇಲ್ ಆಗಿ ಆಟೋಗ್ರಾಫ್ ಜಡಿರಿ ಸರ್. ಓ ಮೈ ಗಾಡ್, ಮೈ ಬ್ರೈನ್ ಥಿಂಕಿಂಗ್ ಫಾರ್ ಫಿಗರ್. ಬ್ಯೂಟಿಫುಲ್ ಪಾಯಿಂಟ್. ನನ್ನ ಬ್ಲಾಗ್ ಯಸ್ ಪಾರ್ಕಿಂಗ್. ಅಪ್ಪ ಫಿಗರ್ಸ್ ಅಂದ್ರೆ ಹುಡುಗಿರಲ್ಲ ಪಾಪ. ಎಲ್ಲ ಪಾರ್ಕಿಂಗು ಬೈಕಿಗೆ ಐತಾ ಇಲ್ವಾ? ಐತೆ. ಬೈಕ್ ಇಲ್ವಾ? ಬೈಕ್ ಬೈಕ್ ಹೇಳ್ಬೇಕು ಮಾಡ್ಬಿಡ್ಬೇಕಿತ್ತು. ಸಾಕಾಗಲ್ಲ. ಇದು ಆಕ್ಚುಲಿ ಚೆನ್ನಾಗಿ. ಇಷ್ಟೊಂದು ದೊಡ್ಡ ಎಂದು ಪಡಿತೀರಿ. ಆಮೇಲಿಂದ ಬಂದು ಪೇ ಮಾಡೋದು ಆಯ್ತಾ? ಪೇ ಮಾಡೋದು 100 ರೂಪೀಸಾ? ಇದು ಬಿರಿಯಾನಿನೂ ಕೊಡ್ತೀರಾ ಪಾರ್ಕಿಂಗ್ ಜೊತೆ? ಇಲ್ಲ ಬರೀ ಪಾರ್ಕಿಂಗ್. ಓರಿಯನ್ ಮಾಲ್ ಪಾರ್ಕಿಂಗ್ ಸ್ಪಾಟ್ $100. ಇದಕ್ಕೆ 4 ಡೋರ್ಸ್ ಐತೆ ಅಂದಿದ್ದೀನಿ ಓರಿಯನ್ ಮಾಲ್ಗೆ. ನಾನು ಹೋಗ್ತಾ ಇರೋದು 4ನೇ ಡೋರಿಂದ. ಇದೊಂದು ಸೀಕ್ರೆಟ್ ಇದೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಾಲ್
ಯಾವ ಫರ್ನಿಚರ್ಸ್ ಯೂಸ್ ಮಾಡಿರೋದು ಅಂದರೆ ಫುಲ್ ಓರೆಂಜ್ ಮಾಲಲ್ಲಿ ಯಾವ ಫರ್ನಿಚರ್ಸ್ ಯೂಸ್ ಮಾಡಿರೋದು ಅಂದರೆ ಅದನ್ನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಇದು ಆಕ್ಚುಲಿ ಚೆನ್ನಾಗಿ ಇದಕ್ಕೆ ಇಷ್ಟು ತಿಳ್ಕೊಂಡು ಕೊಡ್ತೀನಿ ಬನ್ನಿ. ಎಸ್ಸೈಡು ಅಂತ ಐತೆ ಈ ಬ್ರ್ಯಾಂಡು, ಆಯಿತಾ. ಓರಿಯನ್ ಮಾಲಿಗೆ ಪಾರ್ಟ್ನರ್ಶಿಪ್ಪಲ್ಲಿ ಇರ್ತಾರಲ್ಲ ಅವರೆಲ್ಲ ಒಂದೊಂದು ಸಣ್ಣ ಸ್ಟೋರಲ್ಲಿ ಮಾಡ್ಕೊಂಡಿರ್ತಾರೆ. ಓರಿಯನ್ ಮಾಲು ಇಲ್ಲೊಂದು ಗುಟ್ಟಿದೆ, ಆಯಿತಾ. ಅದೇ ನಾವು ನಮ್ಮ ಸೀಕ್ರೆಟ್ಸು ಮೇಲೆ ನಮ್ಮದೊಂದು ಹಿಸ್ಟ್ರಿ ಇದೆ, ನಮ್ಮದು ಫಿಲಮ್ ಹಿಸ್ಟ್ರಿ. ಅದನ್ನು ಇದು ಆಕ್ಚುಲಿ ಚೆನ್ನಾಗಿ ಇವಾಗ ನಡೆದಿರೋದಲ್ಲ, ಕಾಲೇಜ್ ಟೈಮಲ್ಲಿ ನಡೆದಿರೋದು. ಗೈಸ್, ಫಸ್ಟ್ ಆಫ್ ಆಲು ಇದೆಲ್ಲ ಇದೆಯಲ್ಲ ಇಲ್ಲಿ ಏನಕ್ಕೆ ಬಂತು ಹೇಳ್ಬೇಕು ಅಂದರೆ ನಿಮಗೆ ಇದೆಲ್ಲ ಓರಿಯನ್ ಮಾಲ್ ಓನರ್ ಗೊತ್ತಲ್ಲ, ಹೇಳಿದ್ನಲ್ಲ ನಿಮಗೆ, ಅವ್ರಿಗೆ ಇವರೆಲ್ಲ ಪಾರ್ಟ್ನರ್ಶಿಪ್ಪು, ಆಯಿತಾ. ಇಷ್ಟು ಅಮೌಂಟ್ ಅಂತ ಡೀಲಲ್ಲಿ ಇರ್ತಾರೆ ಇವರೆಲ್ಲ. ಮಾಲಲ್ಲೇ ಯಾಕೆ ಕಾಸ್ಟ್ಲಿ ಅಂದರೆ ಇಲ್ಲಿ ಫರ್ನಿಚರ್ಸು, ಇಲ್ಲಿ ಲೈಟ್ಸು, ಇಲ್ಲಿಂದು ಲಕ್ಸುರಿಯಾಗಿ ಮಾಡಿರ್ತಾರೆ. ಇಲ್ಲಿ ಎಲ್ಲ ಲಕ್ಸುರಿ ಅಂದರೆ ನಾವು ಓಡಾಡೋ ಪ್ಲೇಸಲ್ಲೂ AC ಇಕ್ಕೋರೆ ಅಂದರೆ ಅದಕ್ಕೆ ಇಲ್ಲಿ ಎಲ್ಲನೂ ಕಾಸ್ಟ್ಲಿ ಓರಿಯನ್ ಮಾಲಲ್ಲಿ. ಬ್ಯೂಟಿಫುಲ್ ಪಾಯಿಂಟ್. ಎಷ್ಟೋ ಜನ ಶಾಪಿಂಗ್ ಮಾಡೋರಿಗೆ ಮತ್ತು ಇಲ್ಲಿ ಬಂದುಬಿಟ್ಟು ಆಟ ಆಡೋರಿಗೆ, ಈ ರ್ಯಾಂಡಮ್ ಬ್ಲಾಗ್ ಮಾಡೋರಿಗೆ ಲೈಕು ಕಮೆಂಟ್ಸ್ ಕೊಡ್ತೀರಾ. ನಾನು ಇಲ್ಲಿ ಇಷ್ಟು ತಿಳಿಸ್ಕೊಂಡು ಕೊಡ್ತೀನಿ, ಆಯಿತಾ. ಸ್ವಲ್ಪ ಸಪೋರ್ಟ್ ಮಾಡಿ ಗಾಯ್ಸ್, ಅವ್ರ ಥರನೇ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತೀರಾ. ಈ ಮಕ್ಕಳೆಲ್ಲ ಗುಡ್ಡೆ ಹಾಕೊಂಡು ಫ್ರೀ ಕೋಚಿಂಗ್ ಕೊಡಬೇಡ ಅಂತಂದ್ರೆ ನನ್ನ ಮಾತು ಕೇಳ್ತೀಯ ನೀನು? ಅಪ್ಪ, ನಾವು ಮಿಡಲ್ ಕ್ಲಾಸ್ ಅಲ್ವಾ. ಈಗ ದೇವ್ರು ನಮ್ಗೇನೋ ಕೊಟ್ಟಿದ್ದಾರೆ, ಅದನ್ನ ಇನ್ನೊಬ್ರಿಗೆ ಕೊಟ್ರೆ ಏನೂ ಆಗಲ್ಲ, ಗೊತ್ತಾಯ್ತಾ. ನಾನು ಇಲ್ಲಿ ರ್ಯಾಂಡಮ್ ಬ್ಲಾಗ್ ಮಾಡೋಕ್ಕೆ ಬಂದಿಲ್ಲ, ಇಲ್ಲಿ ಇಷ್ಟು ತಿಳಿಸ್ಕೊಂಡು ಕೊಡೋಕ್ಕೆ ಬಂದಿರೋದು. ಮಗ, ಈಚೆ ಕಡೆ ಮಳೆ ಬಂದ್ರೂ ಇಲ್ಲಿ ಗೊತ್ತಾಗಲ್ಲ. ಏನಕ್ಕೆ ಹೇಳು? ಏನಕ್ಕೆ ಅಂದರೆ ಮಗ, ಕ್ಲಿಯರ್ ಕ್ಲೌಡು ಮತ್ತು ಮೇಲಿರೋ ಟಾಪಲ್ಲಿ ನಾಯ್ಸ್ ಇರುತ್ತೆ ನೋಡು, ಅದಕ್ಕೋಸ್ಕರ ಗೊತ್ತಾಗಲ್ಲ. ಬ್ಯೂಟಿಫುಲ್ ಪಾಯಿಂಟ್. ಅವರು ನಮ್ಮಿಂದನೇ ಮಾಲ್ನ ಉದ್ಧಾರ ಮಾಡ್ತಿರೋದು. ನಮ್ಮ ಥರ ಜನ ಇರ್ತಾರಲ್ಲ, ಅವರಿಂದನೇ ಈ ಮಾಲು ಉದ್ಧಾರ ಆಗ್ತಿರೋದು, ಓರಿಯನ್ ಮಾಲು. ಸತ್ಯ ಹೇಳ್ತಿದ್ರೆ ನಾವು ಅದನ್ನು ಕೇಳೇ ಇಲ್ಲ. ಏನೋ ಹೇಳ್ತಾರೆ ಇವನು ಅಂತ ಕೊನೆಗೆ ನಿಮ್ಗೆ ಕರೆಕ್ಟ್ ಅನಿಸುತ್ತೆ. ಆದರೆ ಹೇಳ್ಕೊಳ್ಳೋಕ್ಕೆ ಹೆಸರು ಯಾರ್ದು? ಬ್ರಿಗೇಡ್ ಗ್ರೂಪ್ಸ್. ಇಲ್ಲಿ ಇನ್ನೊಂದು ಪಾಸಿಟಿವ್ ಅಂದರೆ ಅದು ಒಳ್ಳೊಳ್ಳೆ ಬ್ರ್ಯಾಂಡೆಡ್ಸ್ ಬಂದಿದೆ, ಆಯ್ತಾ. ಬ್ಯೂಟಿಫುಲ್ ಪಾಯಿಂಟ್. ಆದರೆ ಜನನ ಬಕ್ರಾ ಮಾಡ್ತಾರೆ ಈ ಮಾಲಲ್ಲಿ. ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು? ಅಚ್ಚಾ, ಕುಚಿಕು ಕುಚಿಕು ಕುಚಿಕು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಒಂದು ಚಾಕ್ಲೇಟು 5 ರೂಪೀಸ್ ಚಾಕ್ಲೇಟು ಔಟ್ಸೈಡ್, 200 ರೂಪೀಸ್. 5 ಚಾಕ್ಲೇಟ್ 1000. ಬ್ಯೂಟಿಫುಲ್ ಪಾಯಿಂಟ್. ತಿಳ್ತಿದ್ದೆ ನನ್ನ. ಪಾರ್ಟ್ 2 ಬರ್ಬೋದು, ಮೋಸ್ಟ್ಲಿ ಪಾರ್ಟ್ 2 ಪಾರ್ಟ್ 3 ಬರ್ಬೋದು. ನಾನು ಕವರ್ ಮಾಡ್ತೀನಿ ಪಾರ್ಟ್ 2ಲೇ. ನನಗೆ ಅರ್ಥ ಆಗ್ತಿಲ್ಲ. ಅಂದರೆ ಮುಂದೊಂದು ಕಾಲ ಬರ್ಬೋದು ನೀವು ಹೇಳುವಂಥದ್ದು. ಯಾಕಂದ್ರೆ ಈಗಲೇ ಬರಬಾರ್ದು. ಸಿಗ್ತೀನಿ. 100 ರೂಪೀಸ್ ಚಾಲೆಂಜು. ಯಾವ್ದಾದ್ರು ನೇಪಾಳಿ ಹುಡುಗಿ ಅವ್ರ ಕೈಲಿ ಫೋಟೋ, ನೇಪಾಳ ಹುಡುಗಿ ಅಂತಲ್ಲ, ಯಾವ್ದಾರ ಒಂದು ಹುಡುಗಿ, ಯಾವ್ದಾದ್ರು ಒಂದು ಹುಡುಗಿ ಕೈಲಿ ಫೋಟೋ ಇಟ್ಕೊಂಡು. ಅಣ್ಣ ಬಿಟ್ಬಿಡೋಣ. ನಮಸ್ತೆ. ಅಪ್ಪು ನೋಡ, ಮಣಿಪುರ್. ನೆಕ್ಸ್ಟ್ ಫ್ಯೂಚರ್ ಇಂಡಿಯನ್ ಇನ್ ಬೆಂಗಳೂರು, ನೆಕ್ಸ್ಟ್ ಪೀಪಲ್ ಜನರೇಷನ್ ಬಾರ್. ಬನ್ನಿ, ಓರಿಯನ್ ಮಾಡಿ ಸ್ವರ್ಗ ತೋರಿಸ್ತೀನಿ ಬನ್ನಿ ಗಾಯ್ಸ್. ಲೈಟಿಂಗು ವಾವ್. ಮೊಬೈಲ್ ವಾಟರ್ ಪ್ರೂಫ್. ಮೊಬೈಲ್ ಸುಮ್ಮನೆ ಆಟ ಆಡ್ಬೇಡ. ನೆಮ್ಮದಿ ಗಾಯ್ಸ್. ಇಲ್ಲೊಂದು ಸೈಲೆಂಟಾಗಿ ಏರ್ ಬಡ್ಸ್ ಹಾಕೊಂಡು ಸಾಂಗ್ ಕೇಳ್ತಿದ್ರೆ ಗಾಯ್ಸ್ ಈ ಜಾಗದಲ್ಲಿ. ಆ ಕಡೆ
ಗಾಯ್ಸ್ ಈ ಓರಿಯನ್ಗೂ ಮತ್ತು ಓರಿಯೋ ಬಿಸ್ಕೆಟ್ಗೂ ಸಂಬಂಧ ಹೇಳಿದ್ದೀನಿ. ಮತ್ತು ಓರಿಯನ್ನು ಮತ್ತು ಇಸ್ಕಾನ್ಗೆ ಏನು ಗೊತ್ತಾ ಗಾಯ್ಸ್ ಸಂಬಂಧ, ಅವತ್ತೇ ಹೇಳ್ತೀನಿ ಅಂದಿದೆ. ಏನು ಗಾಯ್ಸ್ ಓರಿಯನ್ ಮಾಲು ನೋಡಿ, ಇದೊಂದಕ್ಕೆ ವಿಶೇಷ, ಇದೊಂದು ಸೂಪರ್. ಕಾಲೇಜ್ ವಯಸ್ಸಿಂದ ಸ್ಕೂಲ್ ವಯಸ್ಸಿಂದ ಓರಿಯನ್ ಮಾಲ್ಗೂ ನನಗೂ ತುಂಬ ರಕ್ತ ಸಂಬಂಧ ಇದೆ. ಗಾಯ್ಸ್ ಒಂದಲ್ಲ ಒಂದಿನ ಗಾಯ್ಸ್ ಈ ಶರ್ಟು ಮೇಲಿರೋ ಕಾಸು ಕೊಟ್ಟು ಈ ಶರ್ಟ್ ನಾನು ತಗೊಳ್ತೀನಿ ಗಾಯ್ಸ್. ಈ ಶರ್ಟ್ ಕಾಣ್ತಾ ಐತಲ್ಲ ಗೈಸ್, ಒಂದಲ್ಲ ಒಂದಿನ ಮಗ ಇದು ಅಮೌಂಟ್ ಎಷ್ಟು ಚೆಕ್ ಮಾಡು. ಬಿಡ ನಿನ್ನ ಕೈಲಿ ಆಗಲ್ಲ. ಚಾಲೆಂಜ್ ಹಾಕಿದ್ದೀನಿ, ಇದು ನಿನ್ನ ಕೈಲಿ ಆಗಲ್ಲ. ಇದೇ ಮತ್ತು MRP 1275. ಇದು ಚಾಲೆಂಜ್ ಮಚ್ಚ. ಒಂದಲ್ಲ ಒಂದು ದಿವಸ ಮಚ್ಚ ನಾನು ಸಾಯಷ್ಟಲ್ಲಿ ಇಲ್ಲೇ ಬಂದು ಈ ಶರ್ಟ್ ತೊಗೊಂಡೋಗ್ತೀನಿ ಕಣ. ಆಗಲ್ಲ ಹಾಂ ಆಗಲ್ಲ. ಅವ್ರು ಫ್ರೀಯಾಗಿ ಕೊಟ್ಟು ಇವೆಲ್ಲ ತಗೊಂಡೋಗ್ತೀನಿ. ಹಾಂ ಗಾಯ್ಸ್, ನಮ್ಮ KTM ರಿಲೀಸ್ ಆಯ್ತಲ್ಲ, ಫಸ್ಟ್ ಏನೋ ಸೆಕೆಂಡ್ ಹೆವಿ ತಲೆ ಓಡಿಸ್ಬಿಟ್ಟಿದ್ದ ಆ ಟೈಮಲ್ಲಿ ನಮಗೆ, ಆಯಿತಾ. ವೆಯ್ಟ್ ಮಾಡಿದ್ವಿ ವೆಯ್ಟ್ ಮಾಡಿಸ್ತಾ ಅರೆ ಟಾಪಿಗೆ ಕರ್ಕೊಂಡೋಗ್ಬಿಟ್ಟು ಮಾಲ್ಗೆ ಗೋವಿಂದ ಹಾಕ್ಬಿಟ್ಟ. ಏನಿಲ್ಲ, ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದೆಯಾ? ಹಾಂ ನನ್ನ ತೋರಿಸ್ತೀಯಾ? ಇದೆಲ್ಲ ಕಟ್ ಮಾಡಿ ನನ್ನ ತೋರಿಸ್ತೀಯಾ? ಇಲ್ಲೇ ಬಂದ್ರೆ ಆಮೇಲೆ ನಮ್ಮ ಕಾಚಾಪುರ ಸಿಕ್ಕಿದ್ರು ಅಂದ್ಬಿಟ್ಟು ಅವರು ಎಲ್ಲ ವಿಡಿಯೋ ಮಾಡ್ತಾರೆ. ಇಲ್ಲ ಬ್ರೋ. ಹಾಂ ಬ್ರೋ. The script has been already written.